ಸರ್ ತಾವು ಸಂಸದರಾದ್ಮೇಲೆ ಮುನ್ರತ್ನ ಅವರು ಟಾರ್ಗೆಟ್ ಆಗ್ತದೆ ಅಂತ ಅನ್ಸುತ್ತೆ ತಮಗೆ? ಅಲ್ಲ, ಅದು ಈಗೇನಾಗಿದೆ, ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದರೆ ತಮಗೂ ಹಾಗೆ ಅನಿಸುತ್ತೆ. ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು. ಯಾಕೆಂದರೆ ಈಗ ನಾವು ಈ ವರ್ಷ 75ನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು. ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ. ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ. ಸೊ ಇದಕ್ಕೆ ಅಂದರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲ, ನನಗೆ ಇಲ್ಲ, ಈಗ ಆಲ್ರೆಡಿ ಅವರು ನಮ್ಮ ಪ್ರೆಸಿಡೆಂಟ್ಗೆ ಬರೆದಿದ್ದಾರೆ ಪತ್ರ. ಅದರದೆಲ್ಲ ಈಗ ತಮಗೆಲ್ಲ ಗೊತ್ತಿದೆ ಅದು. ಈಗ ತಮ್ಮ ಹತ್ರ ಇಲ್ಲ, ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಮಿಕ್ಕ ವಿಚಾರ ಮಾತಾಡಿಲ್ಲ. ಯಾಕೆಂದರೆ ತಲೆ ಸುತ್ತು ಬರ್ತಾ ಇದೆ. ನಾನು ಹೆಚ್ಚಿಗೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗಲಿಲ್ಲ. ಓಕೆ, ಅದು ಆಗಿದೆ. ಇವರೆಲ್ಲ ಇದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ. RR ನಗರದವ್ರು ಕೊಡ್ತಾರೆ. ಸರ್ ತಾವು ಸಂಸದರಾದ್ಮೇಲೆ ಮುನ್ರತ್ನ ಅವರು ಟಾರ್ಗೆಟ್ ಆಗ್ತದೆ ಅಂತ ಅನ್ಸುತ್ತೆ ತಮಗೆ? ಅಲ್ಲ, ಅದು ಈಗೇನಾಗಿದೆ, ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದರೆ ತಮಗೂ ಹಾಗೆ ಅನಿಸುತ್ತೆ. ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು. ಯಾಕೆಂದರೆ ಈಗ ನಾವು ಈ ವರ್ಷ 75ನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು. ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ. ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ. ಸೊ ಇದಕ್ಕೆ ಅಂದರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲ, ನನಗೆ ಇಲ್ಲ, ಈಗ ಆಲ್ರೆಡಿ ಅವರು ನಮ್ಮ ಪ್ರೆಸಿಡೆಂಟ್ಗೆ ಬರೆದಿದ್ದಾರೆ ಪತ್ರ. ಅದರದೆಲ್ಲ ಈಗ ತಮಗೆಲ್ಲ ಗೊತ್ತಿದೆ ಅದು. ಈಗ ತಮ್ಮ ಹತ್ರ ಇಲ್ಲ, ನನಗೆ ಇದ್ರ ಬಗ್ಗೆ ಇವತ್ತು ಘಟನೆ ಬಗ್ಗೆ ಮಾತ್ರ ಮಾತಾಡಿದ್ರೆ ಹೊರತು ಮಿಕ್ಕ ವಿಚಾರ ಮಾತಾಡಿಲ್ಲ. ಯಾಕೆಂದರೆ ತಲೆ ಸುತ್ತು ಬರ್ತಾ ಇದೆ. ನಾನು ಹೆಚ್ಚಿಗೆ ಅವ್ರಿಗೆ ಒತ್ತಡ ಹಾಕ್ಲಿಕ್ಕೆ ಹೋಗಲಿಲ್ಲ. ಓಕೆ, ಅದು ಆಗಿದೆ. ಇವರೆಲ್ಲ ಇದ್ದಾರೆ, ನಮ್ಮ ಕಾರ್ಯಕರ್ತರೆಲ್ಲ ಇದ್ದಾರೆ ಮತ್ತು ಎಲ್ಲ ಮುಖಂಡರುಗಳಿದ್ದಾರೆ. RR ನಗರದವ್ರು ಕೊಡ್ತಾರೆ.